ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ. ಇದು ಎಡಕ್ಕೆ ಹೊರಳಿತಾ ಧರ್ಮಸ್ಥಳ ಫೈಲ್ ಲೈನ್ಸ್ ಏನಿದೆ ಇದು ಈ ವಿಚಾರ ಎಡಕ್ಕೆ ಹೊರಳಿತಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳ ಫೈಲ್ಸ್ ವಿಚಾರದಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಏನಾಗ್ತಾ ಇದೆ? ಧರ್ಮಸ್ಥಳ ಕೇಸ್ನಲ್ಲಿ CPIM ಮುಖಂಡನ ಹೆಸರು ಧರ್ಮಸ್ಥಳ ಕೇಸ್ನಲ್ಲಿ ಮೂಗು ತೂರಿಸಿದಂತಹ ಸಂತೋಷ್ ಕುಮಾರ್, ತನಿಖೆಗೆ ಒತ್ತಾಯಿಸಿ ಪತ್ರ ಬರೆದಿದ್ದ ಸಂತೋಷ್ ಕುಮಾರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರ್ಡೆ ಟೀಮ್ ಜೊತೆಗೆ ರಾಜ್ಯಸಭಾ ಸದಸ್ಯರ ಸಂಪರ್ಕ ಆರೋಪ ಕೇಳಿ ಬರ್ತಾ ಇದೆ. SIT ಟೀಮ್ನಿಂದ CPIM ನಾಯಕನಿಗೆ ಈಗ ಶೀಘ್ರವೇ ನೋಟಿಸ್ ಕೊಡುವಂತಹ ಒಂದು ಸಾಧ್ಯತೆ. ರಾಜ್ಯಸಭೆ ಸದಸ್ಯರ ವಿಚಾರಣೆಗೆ ಕೂಡ SIT ಅಧಿಕಾರಿಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. ಧರ್ಮಸ್ಥಳ ಕೇಸ್ನಲ್ಲಿ CPIM ಮುಖಂಡನ ಹೆಸರು ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಕೇಸ್ ಏನಿದೆ ಇದು ಸಾಕಷ್ಟು ಚರ್ಚೆ ಆಗಿತ್ತು, ಗೊಂದಲ ಇತ್ತು, ಸರಿಯಾದ ಒಂದು ವಿಚಾರಣೆ ನಡೀತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. SIT ಅಧಿಕಾರಿಗಳು ಸರಿಯಾಗಿಯೇ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೆಸರು ಕೇಳಿ ಬಂದಿತ್ತು. ಏನು ಆರೋಪಗಳಿತ್ತು, ಯಾರೆಲ್ಲ ನಾವು ಸಾಕ್ಷಿ ಆಗ್ತೀವಿ ಅಂತ ಬಂದಿದ್ರು, ಯಾರೆಲ್ಲ ಸತ್ಯವನ್ನು ಹೇಳ್ತೀವಿ ಅಂತ ಬಂದಿದ್ರು, ಆದರೆ ಅದೆಲ್ಲವೂ ಕೂಡ ಸುಳ್ಳ ಎನ್ನುವಂಥ ರೀತಿಯಲ್ಲಿ ವಾಸ್ತವಾಂಶ ಹೊರಗೆ ಬಂದಿತ್ತು. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದರ ಮೇಲೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಧರ್ಮಸ್ಥಳ ಫೈಲ್ಸ್ ಏನಿದೆ ಎಡಕ್ಕೆ ಹೊರಳಿತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ಮೂಗು ತೂರಿಸಿದ್ದಂತಹ ಸಂತೋಷ್ ಕುಮಾರ್ ಅವರು ತನಿಖೆಗೆ ಒತ್ತಾಯಿಸಿ ಪತ್ರ ಬರೆದಿದ್ರು. ಸಂತೋಷ್ ಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಇನ್ನಷ್ಟು ತನಿಖೆಯನ್ನು ಮಾಡಿ ಬುರ್ಡೆ ಟೀಮ್ ಜೊತೆ ರಾಜ್ಯಸಭಾ ಸದಸ್ಯರ ಒಂದು ಸಂಪರ್ಕ ಇದೆ ಅಂತ ಆರೋಪವನ್ನು ಮಾಡಿದ್ರು. SIT ಇಂದ CPIM ನಾಯಕನಿಗೆ ಈಗಾಗಲೇ ಶೀಘ್ರವೇ ನೋಟಿಸ್ ಬರುವಂತಹ ಒಂದು ಸಾಧ್ಯತೆ ಕೂಡ ಇದೆ. ರಾಜ್ಯಸಭೆ ಸದಸ್ಯನನ್ನ ವಿಚಾರಣೆಗೆ SIT ಟೀಮ್ ಅಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರಂತೆ. ಮಾಡಬೇಕು, ಅವರನ್ನು ವಿಚಾರಣೆ ಮಾಡಬೇಕಾ ಬೇಡವಾ ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ CPIMನ ಒಂದು ನಾಯಕನ ಹೆಸರು ಈಗ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಕೇಸಲ್ಲಿ ಮೂಗು ತೋರಿಸಿದ್ರು ಸಂತೋಷ್ ಕುಮಾರ್. ಹೀಗಾಗಿ ತನಿಖೆಗೆ ಒತ್ತಾಯಿಸಿ ಪತ್ರ ಬರೆದಿದ್ದ ಸಂತೋಷ್ ಕುಮಾರ್ ಒಬ್ಬ ರಾಜ್ಯಸಭೆ ಸದಸ್ಯನ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಈ ವಿಚಾರದಲ್ಲಿ. ಹೀಗಾಗಿ ಅವರ ಮೇಲೆ ಕೂಡ ತನಿಖೆ ಆಗಬೇಕು ಅಂತೇಳಿ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ವಿಚಾರಣೆಗೆ ಕರಿಬೇಕು ಅನ್ನುವಂಥ ಲೆಕ್ಕದಲ್ಲಿ. ಹಾಗಾದರೆ ಈ ಒಂದು ಧರ್ಮಸ್ಥಳ ವಿಚಾರ ಏನಿದೆ ಒಂದೊಂದು ಬಾರಿ ಒಂದೊಂದು ರೀತಿಯ ಒಂದು ಸ್ವರೂಪವನ್ನು ಪಡೆದುಕೊಳ್ತಾ ಹೋಯಿತು. ಇದು ಯಾವಾಗ ಶುರುವಾಯಿತು ಅಲ್ಲಿಂದ ಕೂಡ ಇಲ್ಲಿಯವರೆಗೂ ಕೂಡ ಇದರಲ್ಲಿ ಒಂದೊಂದು ರೀತಿಯ ಒಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಒಬ್ಬೊಬ್ಬರ ಹೆಸರುಗಳು ಕೇಳಿ ಬರ್ತಾ ಇದೆ. ಮೊದಲಿಂದ ಹಿಡಿದು ಇಲ್ಲಿಯವರೆಗೂ ತನಕ ಏನಾಗಿತ್ತು ಅಂದರೆ ಕೆಲವರ ಹೆಸರು ಮಾತ್ರ ಇತ್ತು. ಆದರೆ ಈಗ ಒಬ್ಬೊಬ್ಬರ ಹೆಸರುಗಳು ಹೊರಗೆ ಬರ್ತಾ ಇರುವಂಥದ್ದು ಈ ಒಂದು ಪ್ರಕರಣದ ಜೊತೆಗೆ ತಳುಕು ಹಾಕ್ಕೊಳ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳ ಫೈಲ್ಸ್ ವಿಚಾರದಲ್ಲಿ ನಿಜವಾದ ಅಪರಾಧಿಗಳು ಯಾರು, ಷಡ್ಯಂತ್ರ ಮಾಡಿರುವವರು ಯಾರು ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಈ ಒಂದು ವಿಚಾರದಲ್ಲಿ ಗೊಂದಲವಾಗಿರುವಂಥದ್ದು. ಯಾಕಂದರೆ ಇದು ಒಂದು ಪ್ರಸಿದ್ಧ ಮತ್ತು ಪವಿತ್ರ ಸ್ಥಳದ ಮೇಲೆ ಅಲ್ಲಿ ನಡೆದಿದೆ ಎನ್ನುವಂತಹ ಒಂದು ವಿಚಾರಗಳ ಮೇಲೆ ಆರೋಪ ಕೇಳಿ ಬಂದಂತಹ ವಿಚಾರ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿತ್ತು ಸರ್ಕಾರ ಕೂಡ. ಅದೇ ನಿಟ್ಟಿನಲ್ಲಿ SIT ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಅದೇ ರೀತಿ ಆದೇಶದ ಪ್ರಕಾರ ತನಿಖೆ ಕೂಡ ಆಗಿತ್ತು. ಎಲ್ಲ ಜಾಲಾಡಿದರೂ ಕೂಡ ಸಂಬಂಧಪಟ್ಟಂತಹ ನಿಖರವಾದಂತಹ ವಿಚಾರ ಆಗಿರಲಿ, ಸುದ್ದಿ ಆಗಿರಲಿ, ಸಾಕ್ಷಿಗಳಾಗಿರಲಿ ಏನೂ ಕೂಡ ಸರಿಯಾಗಿ ಸಿಕ್ಕಿಲ್ಲ. ಗೊಂದಲ ಆಗಿತ್ತು. ಈಗಲೂ ಕೂಡ ಗೊಂದಲದಲ್ಲಿದೆ. ಯಾಕಂತಂದರೆ ಅದಕ್ಕೆ ಸಂಬಂಧಪಟ್ಟವರು ಹೇಳಿರುವಂತಹ ಹೇಳಿಕೆಗಳು ಆ ಥರ ಇರುವಂಥದ್ದು. ಈಗ ಒಬ್ಬೊಬ್ಬರ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು ಈ ವಿಚಾರದಲ್ಲಿ. ರಾಜ್ಯಸಭಾ ಸದಸ್ಯನ ಹೆಸರು ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ CPIM ಮುಖಂಡನ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಮೂಗು ತೂರಿಸಿದಂತಹ ಸಂತೋಷ್ ಕುಮಾರ್ ಅವರು ತನಿಖೆಗೆ ಒತ್ತಾಯಿಸಿ ಪತ್ರವನ್ನು ಬರೆದಿದ್ದರು. ತನಿಖೆಯನ್ನು ನಡೆಸಿ ರಾಜ್ಯಸಭಾ ಸದಸ್ಯರ ಒಂದು ಇದರಲ್ಲಿ ಕೈವಾಡ ಇದೆ, ಅವರ ಸಂಪರ್ಕ ಇದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ರೀತಿಯ ಒಂದು ಟ್ವಿಸ್ಟ್ ಸಿಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.